ಹಲೋ, ನಮಸ್ಕಾರ. ಇವತ್ತು ನಾವು ಚೆಸ್ಟ್ ವರ್ಕೌಟ್ ಮಾಡೋಣ. ಚೆಸ್ಟ್ ಜೊತೆಗೆ ಒಂದು ಸ್ವಲ್ಪ ಆ್ಯಪ್ಸ್ ಮಾಡೋಣ. ನಾನು ನಿಮಗೆ ಹೇಗೆ ಚೆಸ್ಟ್ ವರ್ಕೌಟ್ ಮಾಡೋದು, ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಚೆಸ್ಟ್ ಅನ್ನೋದು ಮೇಜರ್ ಪೆಕ್ಟೋರಿಯಲ್, ಮೈನರ್ ಪೆಕ್ಟೋರಿಯಲ್ ಅಂತ ಎರಡು ವಿಭಾಗವಾಗಿದೆ, ಆಯ್ತಾರ. ಸೊ ಎರಡನ್ನೂ ನಾವು ಹೇಗೆ ಕವರ್ ಮಾಡೋಣ, ಅಪ್ಪರ್ ಚೆಸ್ಟ್ ಅಂತೀವಿ, ಲೋವರ್ ಚೆಸ್ಟ್. ಸೊ ಆಯಿತಾ, ಇದನ್ನು ನಾವು ಯಾವ ರೀತಿ ಕವರ್ ಮಾಡೋಣ, ಯಾವ ಪೋಶ್ಚರಲ್ಲಿ ವರ್ಕೌಟ್ ಮಾಡಬೇಕು, ನಾವು ಆ್ಯಂಗಲು ಮಾಡಿದಾಗ ಹೇಗೆ ನಮಗೆ ಕರೆಕ್ಟಾಗಿ ಚೆಸ್ಟಿಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ವಾರ್ಮಪ್ ಮುಗೀತು, ಅದ್ರದ್ದೆಲ್ಲ ರೆಕಾರ್ಡ್ ಮಾಡಲಿಲ್ಲ. ಏನಾದರೂ ಮಾಡ್ಬೋದು ನೀವು, ಒಂದು 5 ರಿಂದ 10 ನಿಮಿಷ ಸೈಕ್ಲಿಂಗು ಅಥವಾ ರನ್ನಿಂಗು, ಕ್ರಾಸ್ ಟ್ರೈನಿಂಗು ಏನಾದರೂ ಮಾಡ್ಬೋದು. ಅದಾದಮೇಲೆ ಚೆಸ್ಟ್ ಈಸ್ ಆಲ್ವೇಸ್ ಕಾಲ್ಡ್ ಪುಷ್ ಮೂಮೆಂಟ್ ಅಂತ. ಪುಷ್ ಮೂಮೆಂಟ್ ಅಂದರೆ ನಮಗೆ ಇಲ್ಲಿ ಟ್ರೈಸೆಪ್ಸ್ ವರ್ಕ್ ಆಗುತ್ತೆ, ಸೆಕೆಂಡ್ರಿ ಮಸಲ್ಲು, ಓಕೆನಾ. ಸೊ ನಾವು ಯಾವತ್ತೂ ರೊಟೇಟರ್ ಕಫ್ನ ಫುಲ್ ಮೂಮೆಂಟು, ಪುಷ್ ಮೂಮೆಂಟಿಗೆ ನಾವು ವಾರ್ಮ್ ಮಾಡಲೇಬೇಕಾಗತ್ತೆ ಪ್ರತಿ ಬಾರಿನೂ ನಾವು ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ. ಸೊ ನಾನು ಹೇಳಿದಂಗೆ ಚಿಕ್ಕದು 2 kg ಅಥವಾ 1 kg ಅಥವಾ 2.5 kgದು ಡಂಬಲ್ಸ್ ತಗೊಂಡು ಇದು ರೊಟೇಟರ್ ಕಫ್ ವಾರ್ಮಪ್. ಇದನ್ನು ಒಂದು ಯಾವುದಾದ್ರೂ ಸ್ಟಿಕ್ಕು ಅಥವಾ ಪೈಪ್ ಇದ್ದರೆ ರೊಟೇಟರ್ ಕಫ್ನ ವಾರ್ಮಪ್ನ ಹೀಗೆ ಮಾಡ್ತೀವಿ ನಾವು. ಓಕೆ, ಚೆಸ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವು ವಾರ್ಮಪ್ ಎಕ್ಸಸೈಸ್ ಮಾಡ್ತೀನಿ. 5-10 ನಿಮಿಷ ಥ್ರೆಡ್ಮಿಲ್ ವಾಕ್ ಆಗಲಿ ಏನಾದರೂ ಮಾಡಿಕೊಂಡು ರೊಟೇಟರ್ ಕಫ್ ಆದಮೇಲೆ ಚೆಸ್ಟ್ ಮಾಡುವಾಗ ನಾನು ಯೂಶ್ವಲಿ ತುಂಬ ವರ್ಷಗಳಿಂದ ಈ ಥರ ಒಂದು ಪುಷಪ್ಸು, ಒಂದು 20 ಪುಷಪ್ಸು 1-2 ಸೆಟ್ ಮಾಡಿ ಚೆನ್ನಾಗಿ ಪಂಪ್ ಮಾಡಿಕೊಂಡು ವಾರ್ಮಪ್ ಮಾಡಿ ಬ್ಲಡ್ ಸರ್ಕ್ಯುಲೇಟ್ ಪುಷ್ ಮಾಡಿಕೊಂಡು ದೆನ್ ಐ ವಿಲ್ ಗೆಟ್ ಬ್ಯಾಕ್ ಟು ದಿ ಮೇಜರ್ ವರ್ಕೌಟು. ಪುಷಪ್ಸ್ ಮಾಡುವಾಗಲೂ ಅಷ್ಟೇ ನೋಡಿ, ಎಲ್ಬೋನ ಯಾವತ್ತೂ ಹಿಂಗೆ ವೈಡ್ ಇಟ್ಕೊಂಬೇಡಿ, ಸ್ವಲ್ಪ ಎಲ್ಬೋನ ಹಿಂಗೆ ಒಳಗೆ ಹಾಕ್ಕೊಳ್ಳಿ, ಆಲ್ ದಿ ವೇ ಡೌನ್, ಆಲ್ ದಿ ವೇ ಅಪ್, ಓಕೆನಾ. ತುಂಬ ಜನ ಏನು ಗೊತ್ತಾ ಮಿಸ್ಟೇಕ್ ಮಾಡ್ತಾರೆ, ಪುಷಪ್ಸ್ ಮಾಡುವಾಗ ಎಲ್ಬೋ ಹಿಂಗೆ ಹಿಡ್ಕೊತಾರೆ, ಅದು ತುಂಬ ತಪ್ಪು. ಎಲ್ಬೋ ಹಿಂಗೆ ಹಿಡ್ಕೊಂಡು ಮಾಡ್ತಾರೆ, ಹಿಂಗೆ. ಸೊ ಆಲ್ವೇಸ್ ಪುಷಪ್ಸ್ ಮಾಡುವಾಗ ಎಲ್ಬೋನ ಸ್ವಲ್ಪ ಒಳಗೆ ತೊಗೊಳ್ಳಿ. ಇನ್ನು ನೋಡಿ ಹಿಂಗೆ ಇದೆಯಲ್ಲ, ಚೂರು ಹಿಂಗೆ ಎಲ್ಬೋ ಬಾಡಿ ಒಂದು ಚೂರು ಮೂವ್ ಮಾಡ್ಕೊಳ್ಳಿ ಮುಂದಕ್ಕೆ, ಆಮೇಲೆ ಗೆಟ್ ಬ್ಯಾಕ್ ಟು ದಿ ಪುಷಪ್ಸ್. ಸೊ ನಿಮಗೆ ಎಷ್ಟಾಗುತ್ತೆ ಅಷ್ಟು ಪುಷಪ್ಸ್, 15, 20, 10 ಅಂತ ಒಂದು 2 ಸೆಟ್ಟು 3 ಸೆಟ್ ಮುಗಿಸ್ಕೊಂಡು ನಿಮಗೆ ಯಾವಾಗ ನಿಮಗೆ ಓಕೆ ಒಂದು ವಾರ್ಮ್ ಆಗಿದೆ, ಚೆಸ್ಟು ಪಂಪ್ ಆಗಿದೆ, ಬ್ಲಡ್ ಫ್ಲೋ ಆಗಿದೆ ಅಂತ ಫೀಲ್ ಆದಾಗ ಗೆಟ್ ಬ್ಯಾಕ್ ಟು ದಿ ನೆಕ್ಸ್ಟ್ ವರ್ಕೌಟ್. ಕ್ಯಾನ್ ಸ್ಟಾರ್ಟ್ ವಿತ್ ದ ವೆಯ್ಟ್ಸ್. ಯೂಶ್ವಲಿ ನಾನು ಫಸ್ಟ್ ವರ್ಕೌಟ್ ಚೆಸ್ಟ್ ಮಾಡುವಾಗ ಈ ಪೆಕ್ ಫ್ಲೈಸ್ ಅಂತ ಮಾಡ್ತೀನಿ. ಇದೊಂಥರ ವಾರ್ಮಪ್ ಇದ್ದಂಗೆ. ಯಾವುದೇ ವರ್ಕೌಟು ನಾನು ಹೆವಿ ಮಾಡೋ ಮುಂಚೆ, ಯಾಕಂದರೆ ನೆಕ್ಸ್ಟು ಕಾಂಪೌಂಡ್ ಮೂಮೆಂಟ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಸ್ಟ್ರೆಚ್ ಮೂಮೆಂಟು, ಸ್ಕ್ವೀಸ್ ಮೂಮೆಂಟ್ ಎಲ್ಲ ಮಾಡಿಕೊಂಡು ಒಂದು ಲೆವೆಲ್ ರೆಡಿ ಆಗಿಬಿಟ್ಟು ನಾನು ಅಲ್ಲಿಗೆ ಜಂಪ್ ಆಗ್ತೀನಿ. ಸೊ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂದರೆ 4 ಸೆಟ್ ಮಾಡ್ತೀನಿ. 4ಕಲ್ಲೇ 2 ವಾರ್ಮಪ್ ಸೆಟ್ ಅಂತ, ಒಂದು ಮೀಡಿಯಮ್ ಲೈಟು, ಮೀಡಿಯಮ್ ವೆಯ್ಟು, ಇನ್ನು 2 ಸೂಪರ್ ಹೆವಿ ವೆಯ್ಟ್ ಇರುತ್ತೆ. ಸೊ ರೆಪ್ಸ್ ಅಷ್ಟೇ, ಒಂದು 15, 12, 10, 8 ರಿಂದ 10, ಸೂಪರ್ ಹೆವಿ ಬಂದಾಗ 6, 7, 5 ಹೀಗೆ, ಓಕೆನಾ. ಈಗ ನಾವು ಪೆಕ್ ಫ್ಲೈಸ್ ಒಂದು 4 ಸೆಟ್ ಆಯಿತು. ಅದು ಈಗ 2ನೇ ವರ್ಕೌಟು ಫ್ಲ್ಯಾಟ್ ಡಂಬಲ್ ಪ್ರೆಸ್ ಮಾಡೋಣ. ಫ್ಲ್ಯಾಟ್ ಡಂಬಲ್ ಪ್ರೆಸ್ಸಲ್ಲಿ ಇದರಲ್ಲೂ ಅಷ್ಟೇ ಒಂದು 4 ಸೆಟ್ ಮಾಡ್ತೀನಿ ನಾನು. 2 ಮೀಡಿಯಮ್ಮು, ಲೈಟ್ ಮೀಡಿಯಮ್ಮು, ಆಮೇಲೆ ಹೆವಿ, ಸೂಪರ್ ಹೆವಿ, ಈ ಥರ 4 ಸೆಟ್ ಇಟ್ಕೊತೀನಿ. ಸೇಮ್ 12 ರಿಂದ 15, 8 ರಿಂದ 10, 6 ರಿಂದ 8 ರೆಪ್ನ ಹೋಗ್ತಾ ನಾನು ಮಾಡೋದು. ಸೊ ಬೇಸಿಕ್ ನೋಡಿ, ಯಾವತ್ತೂ ಮಾಡುವಾಗ ಆರ್ಚ್ ಕೊಡಬೇಕು, ಲೋವರ್ ಬ್ಯಾಕಲ್ಲೇ ಚೆಸ್ಟ್ ಮೇಲೆ ಇರಬೇಕು. ಇಲ್ಲೂ ಅಷ್ಟೇ ನೋಡಿ, ಈಗ ಮಾಡ್ತಿದ್ದೀರಲ್ಲ ಎಲ್ಬೋ ಒಳಗಿರ್ಬೇಕು. ಕೆಲವರು ಹಿಂಗೆ ಹಿಡ್ಕೊತಾರೆ, ಅದು ತಪ್ಪು ನೋಡಿ, ಸ್ವಲ್ಪ ಒಳಗೆ
ಈ ಎ ಆಕಾರದಲ್ಲಿ ಸ್ವಲ್ಪ ಒಂಚೂರು ಎ ಆಕಾರದಲ್ಲಿ ಡಂಬಲ್ಸ್ ಹಿಡ್ಕೊಂಡು ಕೆಳಗೆ ಬಂದು ಮೇಲೆ. ಸೊ ಈಗ ಲಾಕ್ ಮಾಡಬೇಡಿ ಯಾವತ್ತು. ಈಗ ಲಾಕ್ ಮಾಡೋದ್ರಿಂದ ನಿಮಗೆ ಎಲ್ಬೋ ಮೇಲೆ ತುಂಬ ಪ್ರೆಷರ್ ಬಿಡುತ್ತೆ, ಟ್ರೈಸೆಪ್ಸ್ಗೆ ಹೊಡಿಯುತ್ತೆ. ಸೊ ಸಾಫ್ಟ್ ನೋಡಿ, ಈ ಆಕಾರದಿಂದ ಇಲ್ಲಿವರೆಗೂ ಬಂದು ಚೆಸ್ಟ್ವರೆಗೂ ಮುಂದೆ 90%ವರೆಗೂ 80 to 90 ಪುಷ್ ಮಾಡೋದು. ಸೊ ಹೀಗೆ ಇಟ್ಕೊಳೋದ್ರಿಂದ ಏನಾಗುತ್ತೆ, ನಾವು ಹಿಂಗೆ ಬಂದಾಗ ಚೆಸ್ಟ್ಗೆ ಹಿಂದೆ ತೊಗೊತೀರಾ, ಈ ಶೋಲ್ಡ್ರ್ ಮಸಲ್ಗೆ ಸ್ಟ್ರೆಸ್ ಬೀಳುತ್ತೆ. ಅದಕ್ಕಾಗಿ ಒಂದು ಚೂರು ಎಲ್ಬೋ ಹಿಂಗಿದೆಯಲ್ಲ, ಒಂದು ಚೂರು ಎಲ್ಬೋನ ಒಳಗೆ ತೊಗೊಳ್ಳಿ, ಕೈನ ಸ್ವಲ್ಪ ಮುಂದೆ ತೊಗೊಳ್ಳಿ. ಈ ಈ ಈ ಪೊಸಿಷನಿಂದ ಚೆಸ್ಟ್ ಪ್ರೆಸ್ ಮಾಡಿ. ನೀವು ಆದಷ್ಟು ಹಿಂದೆ ಬಂದು ಇಲ್ಲಿಂದ ಚೆಸ್ಟ್ ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚೆಸ್ಟಿಂದ ಡಿಸ್ಕನೆಕ್ಟ್ ಆಗಿ ನಿಮಗೆ ಇಲ್ಲಿ ಶೋಲ್ಡ್ರಿಗೆ ಜಾಸ್ತಿ ಸ್ಟ್ರೆಸ್ ಬೀಳುತ್ತೆ. ನೋಡಿ ಕಾಣಿಸ್ತಿದೆಯಲ್ಲ, ನಂಗೆ ಮಾಡಿದಾಗ ಚೆಸ್ಟ್ಗಿಂತ ಜಾಸ್ತಿ ಶೋಲ್ಡ್ರಿಗೆ ಬೀಳುತ್ತೆ. ಕೈನೂ ಹಿಂಗೆ ಹಿಡ್ಕೊಬಾರ್ದು ಯಾವತ್ತು, ಸ್ವಲ್ಪ ಒಂಚೂರು ಮುಂದೆ, ಎಲ್ಬೋ ಇನ್ವರ್ಡ್, ಒಂಚೂರು ಮುಂದೆ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾವತ್ತು. ಆವಾಗ ಕರೆಕ್ಟಾಗಿ ಚೆಸ್ಟಿಗೆ ವರ್ಕೌಟ್ ಆಗುತ್ತೆ. ಈಗ ನಾವು 30 kgಯಲ್ಲೇ ಒಂದು 10ರಿಂದ 12 ರೆಪ್ ಮಾಡೋಣ. ಓಕೆ, ಇದು ನನ್ನ ಸೆಕೆಂಡ್ ಸೆಟ್. ನೆಕ್ಸ್ಟು 35 kg. ಸೊ ಇದು ಸ್ವಲ್ಪ ಹೆವಿ ಇದೆ, ಅದರಿಂದ ನಮಗೇನು ಬೇಕಂದ್ರೆ ಸ್ವಲ್ಪ ನಮ್ಮ ಸೇಫ್ಟಿ ಪ್ರಿಕಾಷನ್ಗೆ ಈ ರಿಸ್ಟ್ ಸಪೋರ್ಟಿಗೆ ಅಂತ ನಾವು ಒಂದೊಂದು ಬ್ಯಾಂಡ್ ಹಾಕೊತೀವಿ. ಯಾಕಂದರೆ ಹೆವಿ ವೆಯ್ಟ್ ಮಾಡುವಾಗ ಏನಾಗುತ್ತೆ ನೋಡಿ, ಇದಂದಾಗ ನಮ್ಮ ರಿಸ್ಟಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಬಿಡುತ್ತೆ. ಹಾಗಾಗಿ ರಿಸ್ಟ್ ಬ್ಯಾಂಡ್ ಅಥವಾ ಸಪೋರ್ಟ್ ಹಾಕಿದಾಗ ಇದನ್ನು ಮೂಮೆಂಟ್ ಮಿನಿಮೈಸ್ ಆಗುತ್ತೆ. ಒಂದು ಎರಡನೇದು, ನಾವು ಈ ಥರ ಒಂದು ಬೆಲ್ಟ್ ಯೂಸ್ ಮಾಡ್ತೀವಿ. ಇದು ಕೋರ್ನ ಹಿಡಿದಿಟ್ಕೊಳತ್ತೆ, ಯಾವುದೇ ರೀತಿ ನಮಗೆ ಲೋವರ್ ಬ್ಯಾಕಿಗೆ ಸಮಸ್ಯೆ ಆಗಲ್ಲ. ಇದನ್ನು ಎಷ್ಟು ಟೈಟಾಗಿ ಹಾಕ್ಕೊತೀರ ಅಷ್ಟು ಒಳ್ಳೆಯದು. ಸೊ ಇದನ್ನು ಹಾಕ್ಕೊಂಡು 35 kgಗೆ ರೆಡಿ ಆಗ್ತಾಯಿದ್ದೀನಿ. ಇದು ನನಗೆ ನನ್ನ ಫೇವ್ರೆಟ್ ರಿಸ್ಟ್ ಸ್ಟ್ರ್ಯಾಪ್ ಇದು. ಸೊ ಇದನ್ನು ಸ್ವಲ್ಪ ಮಟ್ಟಿಗೆ ಟೈಟಾಗಿ ಹಾಕ್ಕೊಂಡು ಪ್ರೆಸ್ ಮಾಡೋಣ. ಇದು ತುಂಬಾ ಅನುಕೂಲ ಆಗುತ್ತೆ, ನಿಮ್ಮ ರಿಸ್ಟ್ನ ತುಂಬ ಸ್ಟೇಬಲಾಗಿ ಇಟ್ಕೊಳುತ್ತೆ. ಓಕೆ, ಈಗ 35 kg ಡಂಬಲಲ್ಲೇ ಫ್ಲ್ಯಾಟ್ ಚೆಸ್ಟ್ ಪ್ರೆಸ್. ಈಗ ಲಾಸ್ಟ್ ಸೆಟ್ಟು, 4ನೇ ಸೆಟ್ಟು 40 kg ಡಂಬಲ್ಲು. ನೋಡೋಣ ಎಷ್ಟಾಗುತ್ತೆ ಅಷ್ಟೇ. ಸೊ ಇದನ್ನು ನಾನು ಫೇಲ್ಯೂರ್ಗಾಗಿ ಇಟ್ಕೊತೀನಿ. 4 to 5 ರೆಪ್ ಟ್ರೈ ಮಾಡ್ತೀನಿ, ನೋಡೋಣ. That was good. ಈಗ ನಾವು ಅಪ್ಪರ್ ಚೆಸ್ಟಿಗೆ ನಾವು ಪೆಕ್ಟೋರಿಯಲ್ ಮಸಲ್ಸ್ ಅಂತೀವಿ, ಮೇಜರ್ ಮೈನರ್ ಅಂತ. ಸೊ ನಾವು ಮೇಜರು ಪೆಕ್ಟೋರಿಯಲ್ ಮಸಲ್ಸ್ ವರ್ಕ್ ಮಾಡೋಣ. ಈಗ ಅಪ್ಪರ್ ಚೆಸ್ಟ್ ಇದು. ಓಕೆ, ಈ ಭಾಗದಲ್ಲಿ. ಸೊ ಇದು ತುಂಬ ಎಕ್ಸಸೈಸ್ ಅಪ್ಪರ್ ಚೆಸ್ಟಲ್ಲಿ. ನೀವು ಇಂಕ್ಲೈನ್ ಡಂಬಲಲ್ಲಿ ಮಾಡ್ಬೋದು, ಬೆಂಚ್ ಪ್ರೆಸ್ಸಲ್ಲಿ ಮಾಡ್ಬೋದು. ಇಂಕ್ಲೈನ್ ಹಾಕ್ಕೊಂಡು ಈ ಥರ ಒಂದು ಮಿಷಿನ್ ಇರುತ್ತೆ, ಮಿಷಿನ್ನ ಇಂಕ್ಲೈನ್ ಫಿಕ್ಸ್ ಮಾಡಿ ಮಾಡ್ಬೋದು. ಇದು ಯೂಶ್ವಲಿ ನಾನೊಂದು 3 ಸೆಟ್ ಮಾಡ್ತೀನಿ, ಸ್ವಲ್ಪ ಮೀಡಿಯಮು, 2 ಸೆಟ್ ಹೆವಿ ಅಂತ. ಓಕೆ, ಲೆಟ್ಸ್ ಗೋ. ಸೊ ಇಂಕ್ಲೈನ್ ಬೆಂಚ್ ಪ್ರೆಸ್ ಮಾಡುವಾಗಲೂ ಅಷ್ಟೇ, ನೀವು ಎಷ್ಟು ಇಂಕ್ಲೈನ್ ಮಾಡ್ತಿದ್ದೀರಂತ ಚೆಕ್ ಮಾಡ್ಕೊಳ್ಳಿ. 60%, 70%ವರೆಗೂ ಇಂಕ್ಲೈನ್ ಇಸ್ ಗುಡ್. 40% to 50%, 60-70ವರೆಗೂ ಇಂಕ್ಲೈನ್ ಇಸ್ ಅ ಬೆಟರ್ ಚಾಯ್ಸ್ ಅಂತೀನಿ.
ಅದ್ರ ಮೇಲೆ ಏನಾದರೂ ತುಂಬ ಇನ್ಕ್ಲೈನ್ ಮಾಡೋಕ್ಕೆ ಹೋದರೆ ಈ ರೀತಿ ಇದೆಲ್ಲ ಇನ್ಕ್ಲೈನ್ ಜಾಸ್ತಿ ಆಯಿತು ಅಂತಂದರೆ ಇಷ್ಟು ಇನ್ಕ್ಲೈನ್ ಮಾಡೋಕ್ಕೆ ಹೋದರೆ ಚೆಸ್ಟ್ ಬದಲು ನಿಮಗೆ ಶೋಲ್ಡ್ರಿಗೆ ವರ್ಕ್ ಆಗುತ್ತೆ. ಸೊ ಚೆಸ್ಟ್ಗಿಂತ ಜಾಸ್ತಿ ಶೋಲ್ಡ್ರ್ ವರ್ಕ್ ಆಗುತ್ತೆ. ಹಾಗಾಗಿ ಸೇಫ್ಟಿ ಆ್ಯಂಗಲಲ್ಲಿ ನಿಮ್ಗೆ ಎಲ್ಲಿ ಚೆಸ್ಟಿಗೆ ಫೀಲ್ ಆಗುತ್ತೆ ಆ ಸೇಫ್ಟಿ ಆ್ಯಂಗಲ್ ಮಾಡ್ಕೊಳ್ಳಿ. ಜಾಸ್ತಿ ಇನ್ಕ್ಲೈನ್ ಮಾಡೋಕ್ಕೆ ಹೋಗಬೇಡಿ. ಕೀಪ್ ಇಟ್ ಆನ್ ಅ ಸೇಫರ್ ಝೋನ್. ಸೊ ನಾನು ಈ ಸೇಫ್ ಝೋನಲ್ಲಿ ಇಟ್ಕೊತೀನಿ. ಇದು ಪರ್ಫೆಕ್ಟ್ ಝೋನು. ಇದಕ್ಕಿಂತ ಸ್ವಲ್ಪ ಕೆಳಗಿಟ್ಟರೂ ನಡೆಯುತ್ತೆ. ಒಂಥರ ಎಂಡ್ ಫಿನಿಷಿಂಗ್ ಸೆಟರ್ ಏನು ಮಾಡ್ತೀನಿ ಅಂತಂದರೆ ಕೇಬಲ್ ಕ್ರಾಸ್ ಅವರಂಥ ಫೇವ್ರೆಟ್ ಎಕ್ಸೈಸ್. ಇದನ್ನು ಎಂಡಿಗೆ ನಾನು ಯೂಸ್ ಮಾಡ್ಕೊತೀನಿ. ಸೊ ಎಂಡ್ ಅಂದರೆ ಎಂಡ್ ಆಗಲಿಲ್ಲ. ಸೊ ಇದನ್ನು ಯೂಶ್ವಲಿ ನಾನು 4 ಸೆಟ್ ಮಾಡ್ತೀನಿ. 2 ಮೀಡಿಯಮ್ ಸೆಟ್ಟು, 2 ಮಾಡ್ರೇಟ್ ಹೆವಿ ಸೆಟ್ ಥರ. ಓಕೆ, ಇಲ್ಲಿ ಸ್ಕ್ವೀಸ್ 2 ಮೂಮೆಂಟ್ ಆಗ್ತದೆ. ಸ್ಟ್ರೆಚ್ಚು, ಸ್ಕ್ವೀಸು, ಸ್ಟ್ರೆಚ್ಚು. ಫೀಲ್ ಮಾಡ್ಕೊಬೇಕು ಪ್ರತಿ ರೆಪ್ಪು. ಸ್ಕ್ವೀಸ್, ಸ್ಟ್ರೆಚ್ ಸುಮ್ಮನೆ ಮಾಡೋದಲ್ಲ. ಗಾಟ್ ಫೋಕಸ್, ಫೀಲ್ ಇಟ್. ಓಕೆ, ಮಸಲ್ ಫೀಲ್. ಸೊ ಇದನ್ನು ಅಷ್ಟೇ 12ರಿಂದ 15, 10ರಿಂದ 12, 8ರಿಂದ 10 ಈ ಥರ ರೆಪ್ನ ಇಟ್ಕೊಂಡು 4 ಸೆಟ್ ಮಾಡ್ತೀನಿ. ಸೊ ತುಂಬ ಜನ ಕನ್ಫ್ಯೂಸ್ ಇರುತ್ತೆ ಎಷ್ಟು ಹ್ಯಾಂಗ್ಲ್ಗಳು ಹಾಕೋಬೇಕು ಅಂತ. ಸೊ ಅದು ಸಿಂಪಲ್ ಲಾಜಿಕ್ ಹೇಳ್ತೀನಿ. ನಿಮ್ಮ ತಲೆಗಿಂತ ಒಂದು ಮೇಲೆ ಹೈಟ್ ಇರಲಿ, ತುಂಬ ಹೈಟ್ ಬೇಡ. 1 ಪಾಯಿಂಟು. 2ನೇ ಪಾಯಿಂಟ್ ಎಷ್ಟು ಕೆಳಗೆ ತೊಗೊಂಡು ಹೋಗ್ಬೇಕು ಅಂತ. ಕೆಲವ್ರು ಹಿಂಗೆ ಮಾಡಲಾ, ಕೆಲವ್ರು ಹಿಂಗೆ ಮಾಡಲಾ ಅಂತ. ಸೊ ಏನು ಬೇಡ. ಸೊ ತುಂಬ ಕೆಳಗೆ ಮಾಡೋದು ಬೇಡ, ಇಷ್ಟು ಮಾಡೋದು ಬೇಡ. ಇಲ್ಲಿಂದ ಈ ಪಾಯಿಂಟು ಇಷ್ಟೇ ನೋಡಿ, ಹಿಂಗೆ ಬರ್ತಿರಲ್ಲ, ಇಲ್ಲಿಂದ ಸ್ಕ್ವೀಸ್. ಸೊ ಒಂದು ಕಾಲು ಮುಂದೆ ಇಡೋದ್ರಿಂದ ನನಗೊಂದು ಬ್ಯಾಲೆನ್ಸ್ ಸಿಗುತ್ತೆ. ಸೊ ಈ ಬ್ಯಾಲೆನ್ಸ್ ನನಗೆ ಹೋಗ್ತಾ ನಾನು ಜಾಸ್ತಿ ಮಾಡಿದಾಗ ಏನು ಮಾಡ್ತೀನಿ, 2 ಕಾಲು ಇಡ್ತೀನಿ. ಸೊ ಏನಾಗುತ್ತೆ, ತುಂಬ ವೆಯ್ಟ್ ಇರೋದ್ರಿಂದ ನನಗೆ ಅಪ್ಪುಲ್ ಜಾಸ್ತಿ ಕರೆಕ್ಟಾಗಿ ಸಿಗುತ್ತೆ. ಚೆಸ್ಟಿನ ಕೊನೆಯ ಹಂತ ಲಾಸ್ಟ್ ವರ್ಕೌಟ್ ಬಂದಿದ್ದೀವಿ. ಇದು ಪ್ಯಾರಲ್ ಬಾರ್ ಡೆಪ್ಸ್ ಇದೆ ಅಂತಾರೆ ಇದಕ್ಕೆ. ಸೊ ಇದು ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ಹೇಗೆ ಏನು ಎತ್ತ ಅಂತ. ಇದು ನೀವು ಹೇಗೆ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್. ಯಾಕಂದರೆ ನೀವು ಒಂಚೂರು ಮೂಮೆಂಟಲ್ಲಿ ನೀವು ಏನಾದರೂ ಸ್ವಲ್ಪ ಹಿಂಗೆ ಮಾಡಿದ್ರೆ ಟ್ರೈಸೆಪ್ಸ್ ಹೊಡಿಯುತ್ತೆ, ಶೋಲ್ಡ್ರ್ ಮೇಲೆ ಸ್ಟ್ರೆಸ್ ಆಗುತ್ತೆ, ಈ ಥರ. ಸೊ ಈ ವರ್ಕೌಟ್ನ ನಾನು ಬಿಗಿನರ್ಸ್ಗೆ ತುಂಬ ಜನಕ್ಕೆ ಅಸಿಸ್ಟ್ ಮಾಡಿ ಸಪೋರ್ಟಿಂದ ಮಾಡೋಕ್ಕೆ ಹೇಳ್ತೀನಿ. ಹಂಗೆ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಇಂಜುರಿ ಆಗೋ ಸಾಧ್ಯತೆಗಳಿದ್ದಾವೆ. ಈ ಥರ ಏನಾದರೂ ಈ ಒಂದು ಸಪೋರ್ಟ್ ಇಟ್ಕೊಂಡು ಅದ್ಮೇಲೆ ನಿಮಗೆ ಎಷ್ಟು ವೆಯ್ಟ್, ಯಾವ ಕಂಫರ್ಟ್ ಝೋನ್ ಬೇಕು ಮಾಡ್ಬೋದು. ನಿಮಗೆ ಕೆಲವರು ಮಾಡೋರಾದರೆ ಹಾಗೆ ಮಾಡ್ತೀನಿ, ಅನ್ನೋರಿಗೆ ಅಭ್ಯಾಸ ಇದ್ದರೆ ಮಾಡ್ಬೇಡಿ. ಇದು ಯೂಶ್ವಲಿ ನಮ್ಮ ಲೋವರ್ ಚೆಸ್ಟಿಗೆ ತುಂಬ, ಲೋವರ್ಗಿಂತ ಹೋಲ್ ಚೆಸ್ಟಿಗೂ ನಿಮಗೆ ಸಖತ್ತಾಗಿ ಫೀಲ್ ಆಗುತ್ತೆ, ಸ್ಟ್ರೆಚ್ ಆಗುತ್ತೆ, ಒಳ್ಳೆ ಮೂಮೆಂಟು. ಯೂಶ್ವಲಿ ಇದನ್ನು ನಾನು ವರ್ಕೌಟ್ ಎಂಡಲ್ಲಿ ಇಟ್ಕೊತೀನಿ. ಸೊ ನೋಡಿ, ಇದು ಜಾಸ್ತಿ ಮುಂದೆ ಹೋಗಬೇಡಿ. ಮುಂದೆ ಹೋದರೆ ನಿಮಗೆ ವಿಲ್ ಫೀಲ್ ಮೋರ್ ಆನ್ ಯರ್ ಟ್ರೈಸೆಪ್ಸ್ ಅಲ್ಲ. ಸೊ ಚೂರು ಬಾಡಿನ ಒಂದು ಸ್ಲೈಟಾಗಿ ಒಂದು ಸ್ಲ್ಯಾಂಟ್ ಪೊಸಿಷನ್ ತೊಗೊಬೇಕಿದ್ರೆ ನೋಡಿ, ಹೋದಾಗ ಯು ವಿಲ್ ಫೀಲ್ ರೈಟ್ ಆನ್ ಯುವರ್ ಚೆಸ್ಟ್. ಸೊ ನಿಮ್ಗೆ ಎಷ್ಟಾದಷ್ಟು ಮಾಡಿ, 5, 6, 7. ಸೊ ಇದನ್ನು ಫಿನಿಷಿಂಗ್ ವರ್ಕೌಟಿಗೆ ಯೂಸ್ ಮಾಡ್ಕೊಬೋದು. ಎಂಡ್ ಆಫ್ ದ ವರ್ಕೌಟ್ ಸಖತ್ತಾಗಿ ಚೆಸ್ಟಿಗೆ ಒಂದು ಲೆವೆಲ್ಗೆ ಫೀಲ್ ಆಗುತ್ತೆ. ಇದನ್ನು ಆಲ್ಮೋಸ್ಟ್ ಒಂದು 2ರಿಂದ 3 ಸೆಟ್ ಮಾಡ್ಬೋದು. ಓಕೆ, ಈಗ ಚೆಸ್ಟ್ ವರ್ಕೌಟು ಮುಗೀತು. ನೆಕ್ಸ್ಟ್ ಆ್ಯಪ್ಸ್ ಮಾಡೋಣ. ನನ್ನ ಫೇವ್ರೆಟ್ ಆ್ಯಪ್ಸ್ ಏನಂತಂದರೆ ತುಂಬ ಇದೆ. ಅದರಲ್ಲಿ ಒನ್ ಆಫ್ ದಿ ಎಕ್ಸಸೈಸ್ ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ವಿ ಆ್ಯಪ್ಸ್ ಅಂತ ಹೇಳ್ತೀವಿ. ಸೊ ಅಬ್ಡಮನ್ ಮೇಲಿಂದ ಕೆಳಗಿನ ಭಾಗವರೆಗೂ ಪೂರ್ತಿ ವರ್ಕ್ ಆಗುತ್ತೆ. ಸೊ ನಿಮಗೆ ಏನು ಬೇಕು ಅಂತಂದರೆ ಚಿಕ್ಕ ಡಂಬಲ್ಸು, 1-2 kg ಅಥವಾ 2.5 kg ಅಂಥದ್ದು 1-2 ಡಂಬಲ್ ತೊಗೊಳ್ಳಿ. ಓಕೆ, ಕೈ ಸ್ಟ್ರೈಟ್ ಮಾಡ್ಕೊಳ್ಳಿ, ಕೈ ಹಿಂದೆ ಇರಲಿ, ಕಾಲು ಚಾಚ್ಕೊಳ್ಳಿ, ಮಂಡಿವರೆಗೆ ಬರಲಿ, ಹಿಂದಿಂದ ಹೋಗಲಿ. ಮೂರು ಸೆಟ್ಟು ಅಥವಾ 4 ಸೆಟ್ ಮಾಡಿ ಇಡೀ ಆ್ಯಪ್ಸ್ ಫುಲ್ ಬರ್ನ್ ಆಗಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಎಕ್ಸಸೈಸ್. ಸೊ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ.
ಆ್ಯಪ್ಸ್ ವರ್ಕೌಟ್ ಮುಗಿದ ಮೇಲೆ ನಾವು ಆ್ಯಪ್ ಸ್ಟ್ರೆಚ್ ಮಾಡೋಣ. ಈಗ ಈ ಥರ ಮಲ್ಕೊಳ್ಳಿ ಹೊಟ್ಟೆ ಭಾಗದಲ್ಲಿ. ಸೊ ಈ ಥರ ಮೇಲೆ ಬನ್ನಿ. ಸೊ ಮೇಲಿನ ಭಾಗ ಮಾತ್ರ. ಸೊ ರಿಲ್ಯಾಕ್ಸ್ ಮಾಡಿ ಮತ್ತೊಂದು ಸಲ. ಸೊ ಏನಾಗುತ್ತೆ ಆಗ ನಿಮ್ಮ ಹೋಲ್ ಆ್ಯಪ್ಸು ಪೂರ್ತಿ ಸ್ಟ್ರೆಚ್ ಆಗುತ್ತೆ. ವರ್ಕೌಟ್ ಆದಮೇಲೆ ದಿನ ಅಥವಾ ಆಲ್ಟರ್ನೇಟಿವ್ ಡೇಸಾಗೆ ನೀವು ಕಾರ್ಡಿಯೋ ಮಾಡಿ 15 ನಿಮಿಷ ಅಥವಾ 20 ನಿಮಿಷವರೆಗೂ. ಇದು ಸ್ಟೇರ್ ಮಾಸ್ಟರ್ ಅಂತ. ನಿಮ್ಮ ಜಿಮ್ಮಲ್ಲಿ ಸ್ಟೇರ್ ಮಾಸ್ಟರ್ ಇಲ್ಲ ಅಂತಂದರೆ ಯಾವುದಾದ್ರೂ ಇನ್ಕ್ಲೈನ್ ಥ್ರೆಡ್ಮಿಲ್ನ ಎಷ್ಟು ಇನ್ಕ್ಲೈನ್ ಆಗುತ್ತೆ ಅಷ್ಟು ಇನ್ಕ್ಲೈನ್ ಮಾಡಿಕೊಂಡು ಒಂದು ಒಳ್ಳೆ ಬ್ರಿಸ್ ವಾಕ್ ಮಾಡಿ. ಸೊ ಇದು ನನ್ನ ಫೇವ್ರೆಟ್ ಕಾರ್ಡಿಯೋ ಮಿಷಿನು. ಇದು 10-15 ನಿಮಿಷ ಮಾಡೋಷ್ಟಿಗೆ ಫುಲ್ ಕಿತ್ತು ಹೋಗ್ಬಿಡುತ್ತೆ ಇದು. ಸೊ ಸಖತ್ ಕಾರ್ಡಿಯೋ ಮಿಷಿನ್ ಇದು. ನಾನು ಯೂಶ್ವಲಿ ನನ್ನ ಕಾಂಪಿಟೇಷನ್ ಮಾಡುವಾಗ ನನ್ನ ಫೇವ್ರೆಟ್ ಕಾರ್ಡಿಯೋ ಮಿಷಿನ್ ಇದು ಈ ಸ್ಟೇರ್ ಮಾಸ್ಟರ್. ಸೊ ಈಗ ನಾವು ವರ್ಕೌಟ್ನ ಕೊನೆ ಹಂತದಲ್ಲಿ ಬಂದಿದ್ವಿ. ಚೆಸ್ಟ್ ಮುಗೀತು, ಆ್ಯಪ್ಸ್ ಮುಗೀತು. ಈಗ ಸ್ಟ್ರೆಚಿಂಗ್ ಮಾಡೋಣ. ಚೆಸ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಯಾವುದಾದ್ರು ಒಂಥರ ಒಂದು ಸ್ಟ್ರೈಟ್ ಆಗಿರೋ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೆ ಈ ಕೈನ ಹೀಗೆ ಇಟ್ಕೊಂಡು ನಿಮ್ಮ ಬಾಡಿನ ಸ್ವಲ್ಪ ಹೀಗೆ ಟ್ವಿಸ್ಟ್ ಮಾಡಿ. ಟ್ವಿಸ್ಟ್ ಮಾಡಿದಾಗ ನಿಮಗೆ ಹೋಲ್ ಚೆಸ್ಟ್ ಫೀಲ್ ಆಗುತ್ತೆ. ಸೇಮ್ ಥಿಂಗ್ ನೋಡಿ. ಸೊ ಒಂದು 5-6 ಸೆಕೆಂಡ್ ಹೋಲ್ಡ್ ಮಾಡಿ. ಇದನ್ನು ಒಂದು 2 ಸೆಟ್ ಮಾಡೋಣ. ಓಕೆನಾ? ಇದಾದಮೇಲೆ ನಾವು ಟ್ರೈಸೆಪ್ಸು ಶೋಲ್ಡ್ರು ಸ್ವಲ್ಪ ಸ್ಟ್ರೆಚ್ ಮಾಡಬೇಕು. ಯಾಕಂದ್ರೆ ಸೆಕೆಂಡ್ರಿ ಮಸಲ್ಸ್ ಟ್ರೈಸೆಪ್ಸ್ ವರ್ಕ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಟ್ರೈಸೆಪ್ಸು ಶೋಲ್ಡ್ರು ಸ್ಟ್ರೆಚ್ ಮಾಡೋಣ. ಸೊ ನಂತರ ಇನ್ನೂ ಕೆಲವು ಸ್ಟ್ರೆಚ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೋದು. ಒಂದು 5-10 ನಿಮಿಷ ಬೇರೆ ಸ್ಟ್ರೆಚ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಸ್ಟ್ರೆಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ವರ್ಕೌಟ್ ಮಾಡಿ ಹಾಗೆ ಜಿಮ್ಮಿಂದ ಮನೆಗೆ ಓಡೋಗಬೇಡಿ. ಟೇಕ್ ಎ ಟೈಮ್ ಟು ಸ್ಟ್ರೆಚ್. ಇದಾದಮೇಲೆ ಸ್ವಲ್ಪ ಬೇಕಾದರೆ ಲೋವರ್ ಬ್ಯಾಕು ಮತ್ತು ಬೇರೆ ಮಲ್ಸ್ ಗ್ರೂಪ್ನ ಸ್ಟ್ರೆಚ್ ಮಾಡ್ಕೊಳ್ಳಿ. ಎನಿವೇಸ್ ಇಡೀ ಬಾಡಿ ವಾರ್ಮ್ ಆಗಿರುತ್ತೆ. ಇನ್ನು ವರ್ಕೌಟ್ ಸೀರೀಸ್ ಮುಗೀತು. ನಿಮಗೆ ಇಷ್ಟ ಆದಲ್ಲಿ ಇನ್ನೂ ವರ್ಕೌಟ್ ಬಗ್ಗೆ ಇನ್ನೂ ಮಾಹಿತಿ ಬೇಕು, ಇನ್ನು ಏನು ಬೇಕು ಅಥವಾ ಡಯಟ್ ಬಗ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ಪ್ರಯತ್ನ ಪಡ್ತೀನಿ. ನನ್ನ 20 ವರ್ಷದ ಅನುಭವಗಳು ಏನೇನು ತಪ್ಪು ಮಾಡಿದ್ದೀನಿ, ತಪ್ಪನ್ನ ತಿದ್ದುಕೊಂಡು ಮತ್ತು ಸರಿ ಮಾಡಿಕೊಂಡು ನನಗೆ ಗೊತ್ತಿದ್ದಷ್ಟು ಕಲಿತ್ಕೊಂಡು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಏನೋ ಮಾಡ್ತಾಯಿದ್ದೀನಿ. ಅಲ್ಪ ಸ್ವಲ್ಪ ತಪ್ಪಿದಲ್ಲಿ ದಯವಿಟ್ಟು ಕ್ಷಮಿಸಿ. ನನಗೆ ಗೊತ್ತಿದ್ದಷ್ಟು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ, ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನಮಗೆ ಈ ಥರ ಜಿಮ್ ಮಾಡೋದ್ರಿಂದ ಅಥವಾ ನಮ್ಮ ನೇಚರ್ ಜೊತೆ ಕನೆಕ್ಟ್ ಆಗೋದ್ರಿಂದ ಹೈಕಿಂಗು, ಟ್ರೆಕ್ಕಿಂಗು ಅಥವಾ ಬೇರೆ ಟ್ರಾವೆಲ್ ಮಾಡೋದ್ರಿಂದ ಅದೊಂದು ಕಿಕ್ ಸಿಗುತ್ತೆ. ಆ ಥರ ಒಂದು ಒಳ್ಳೊಳ್ಳೆ ಹವ್ಯಾಸ ಇಟ್ಕೊಳ್ಳಿ. ಯಾವತ್ತೂ 9 to 6 ಜಾಬ್ ಕೆಲಸನೇ ಅಲ್ಲ. ಅದ್ರ ಜೊತೆಗೆ ನಮ್ಮದು ಅಂತ ಒಂದು ಪರ್ಸ್ನಲ್ ಲೈಫ್ ಇದೆ. ನಾವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ. ನಮ್ಮ ಲೈಫ್ನ ಆದಷ್ಟು ಕ್ವಾಲಿಟಿ ಲೈಫ್ನ ಇಂಪ್ರೂವ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಇವತ್ತಿಗೆ ಚೆಸ್ಟ್ ವರ್ಕೌಟ್ ಸೀರೀಸ್ ಮುಕ್ತಾಯ ಆಯಿತು. ಟೇಕ್ ಕೇರ್. ಬಾಯ್.